ಸುಹಾಸ್ ಶೆಟ್ಟಿ ಹತ್ಯೆ ಪೂರ್ವ ನಿಯೋಜಿತ ಕೃತ್ಯವೇ? ಎನ್ಐಎ ಸಲ್ಲಿಸಿರುವ ಚಾರ್ಜ್ ಶೀಟ್ ನಲ್ಲಿ ಏನಿದೆ? ಸ್ನೇಹಿತರೆ, ಮೇ 1ರ ಸಂಜೆಯ ವೇಳೆ ಇಡೀ ಕರ್ನಾಟಕದ ಕರಾವಳಿ ಬೆಚ್ಚಿ ಬಿದ್ದಿತ್ತು. ಬಜಪೆಯ ಕಿನ್ನಿಪದವು ಎಂಬಲ್ಲಿ ಹಾಡು ಹಗಲೇ ಸಾರ್ವಜನಿಕರ ಎದುರಲ್ಲೇ ಹಿಂದೂ ಸಂಘಟನೆಯ ಕಾರ್ಯಕರ್ತ ಗೋರಕ್ಷಕ ಸುಹಾಸ್ ಶೆಟ್ಟಿಯನ್ನ ಮತಾಂಧರು ಕೊಚ್ಚಿ ಕೊಲೆಗೈದಿದ್ರು. ಈ ಕೊಲೆ ನಡೆದ ಬಳಿಕ ಅನೇಕ ಹಿಂದೂ ಪರ ಸಂಘಟನೆಗಳು ಮತ್ತು ಬಿಜೆಪಿ ನಾಯಕರು ಇದೊಂದು ಪೂರ್ವ ನಿಯೋಜಿತ ಕೃತ್ಯ, ಇದರಲ್ಲಿ ನಿಷೇಧಿತ PFI ಸಂಘಟನೆಯ ಕೈವಾಡ ಇದೆ ಅಂತ ಹೇಳುತ್ತಲೇ ಬಂದಿದ್ರು. ನಂತರ ಈ ತನಿಖೆಯನ್ನ ಗೃಹ ಸಚಿವಾಲಯದ ನಿರ್ದೇಶನದ ಮೇರೆಗೆ ರಾಷ್ಟ್ರೀಯ ತನಿಖಾ ದಳ ಅಂದ್ರೆ NIA ವಹಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇತ್ತು. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ 11 ಆರೋಪಿಗಳ ವಿರುದ್ಧ ರಾಷ್ಟ್ರೀಯ ತನಿಖಾ ಸಂಸ್ಥೆ ಕಾನೂನು ಬಾಹಿರ ಚಟುವಟಿಕೆಗಳು ತಡೆಗಟ್ಟುವಿಕೆ ಕಾಯ್ದೆ 1967, ಭಾರತೀಯ ನ್ಯಾಯ ಸಂಹಿತೆ 2023 ಮತ್ತು ಶಸ್ತ್ರಾಸ್ತ್ರ ಕಾಯ್ದೆ 1959ರ ವಿವಿಧ ಕಾನೂನುಗಳ ಅಡಿಯಲ್ಲಿ ಬೆಂಗಳೂರಿನ NIA ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಪೂರ್ವ ನಿಯೋಜಿತ ಕೃತ್ಯವೇ? NIA ಸಲ್ಲಿಸಿರುವ ಚಾರ್ಜ್ ಶೀಟ್ ಏನ್ ಹೇಳುತ್ತೆ? ಸುಹಾಸ್ ಶೆಟ್ಟಿ ಹತ್ಯೆ ಪೂರ್ವ ನಿಯೋಜಿತ ಕೃತ್ಯ ಎಂದು ಹಿಂದೂ ಪರ ಸಂಘಟನೆಗಳು ಆರೋಪವನ್ನ ಮಾಡುತ್ತಲೇ ಇದ್ರು. ಆದರೆ ಕಾಂಗ್ರೆಸ್ ಮತ್ತಿತರರು ಇದು ಕೇವಲ ಗ್ಯಾಂಗ್ ವಾರ್, ಒಬ್ಬ ರೌಡಿ ಶೀಟರ್ ಹತ್ಯೆ ಆಗಿದ್ದಾನೆ ಅಂತ ಹೇಳುತ್ತಲೇ ಬಂದಿದ್ರು. ಆದ್ರೆ ಈಗ NIA ತನಿಖೆಯಿಂದ ಸುಹಾಸ್ ಶೆಟ್ಟಿ ಹತ್ಯೆ ಹಿಂದೆ ಭಾರೀ ಸಂಚು ಇರುವಂತದ್ದು ಬಹಿರಂಗ ಆಗಿದೆ. ಸುಹಾಸ್ ಶೆಟ್ಟಿಯ ಚಟುವಟಿಕೆಗಳ ಮೇಲೆ ಹಲವಾರು ದಿನಗಳ ಕಾಲ ಕಣ್ಣಿಟ್ಟಿದ್ದಂತಹ ಆರೋಪಿಗಳ ತಂಡ ಹತ್ಯೆಯ ಪ್ಲಾನ್ ಅನ್ನ ಮಾಡಿತ್ತು. ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ತಪ್ಪಿಸಿಕೊಂಡ್ರೆ ಏನು ಮಾಡಬೇಕು, ಪ್ರತಿದಾಳಿ ಆದ್ರೆ ಹೇಗೆ ನಿಭಾಯಿಸಬೇಕು ಎಲ್ಲವೂ ಕೂಡ ಮೊದಲೇ ಡಿಸೈಡ್ ಆಗಿತ್ತು. ಹತ್ಯೆಯ ದಿನ ಆರೋಪಿಗಳು 2 ಕಾರುಗಳನ್ನ ಬಳಸಿ ಸುಹಾಸ್ ಶೆಟ್ಟಿ ಪ್ರಯಾಣಿಸ್ತಾ ಇದ್ದಂತ ಇನೋವಾ ಕಾರನ್ನ ಹಿಂಬಾಲಿಸಿ ಹತ್ಯೆಯನ್ನ ಮಾಡಿದ್ದಾರೆ. ಇನೋವಾ ಕಾರಿಗೆ ಉದ್ದೇಶಪೂರ್ವಕವಾಗಿ ಡಿಕ್ಕಿ ಹೊಡೆದು ಮತ್ತೊಂದು ವಾಹನದಿಂದ ಮುಂಭಾಗದಿಂದ ತಡೆ ಒಡ್ಡಲಾಗಿತ್ತು. ಹೀಗಾಗಿ ಸುಹಾಸ್ ಶೆಟ್ಟಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ಸಂಚು ರೂಪಿಸಿ ಹತ್ಯೆ ಮಾಡಲಾಗಿತ್ತು ಅಂತ NIA ತನ್ನ ಚಾರ್ಜ್ ಶೀಟ್ ನಲ್ಲಿ ಹೇಳಿದೆ.